ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 15. ಅಂದು ರಾತ್ರಿ 1 ಗಂಟೆಯವರೆಗೆ ವಿಕ್ರಮ್ಗೆ ಆ ಜಾಗದಿಂದ ಕದಲಲು ಅಥರ್ವ ಅವಕಾಶ ನೀಡಲಿಲ್ಲ. ಸ್ವಲ್ಪ ಸಮಯದ ನಂತರ ಅವನು ವಿಕ್ರಮ್ನನ್ನು ತಿರುಗಿ ನೋಡಿದಾಗ ಅವನು ಮಗುವಿನಂತೆ ಸುರುಳಿಯಾಗಿ ಮಲಗಿದ್ದನು. ಮಂದಹಾಸದಿಂದ ಹತ್ತಿರ ಬಂದ ಅಥರ್ವ ತನ್ನ ತಮ್ಮನನ್ನು ಎತ್ತಿಕೊಂಡು ಅವನ ಕೋಣೆಗೆ ಹೋಗಿ ಮಲಗಿಸಿದನು. AC ಆನ್ ಮಾಡಿ, ನಿನ್ನನ್ನು ಸ್ವಲ್ಪ ಬಿಟ್ಟಿದ್ದರೆ ಈ ಹೊತ್ತಿಗೆ ಪಾರ್ಟಿ ಹಾಲ್ನಲ್ಲಿ ಇರುತ್ತಿದ್ದೆ. ಆಮೇಲೆ ನೀನು ಮತ್ತೆ ಹಾಳಾಗುತ್ತಿದ್ದೆ. ವಿಕ್ರಮ್, ನಿನ್ನನ್ನು ಒಳ್ಳೆಯ ಬಿಸಿನೆಸ್ ಮ್ಯಾನ್ ಆಗಿ ಮಾಡಬೇಕು, ನಿನಗೊಂದು ಒಳ್ಳೆಯ ಲೈಫ್ ಸೆಟ್ ಮಾಡಿಕೊಡಬೇಕು ಅಂತ ನಾನು ಅಂದುಕೊಂಡಿದ್ದೇನೆ. ಅದು ಅರ್ಥವಾಗದೆ ಮಗುವಿನಂತೆ ತಿರುಗಾಡುತ್ತಿದ್ದೀಯಾ? ಸರಿ, ಗುಡ್ ನೈಟ್, ಚೆನ್ನಾಗಿ ನಿದ್ರೆ ಮಾಡು ಎಂದು ಹಣೆಗೊಂದು ಮುತ್ತಿಟ್ಟು ಅವನಿಗೆ ಹೊದಿಕೆ ಹೊದಿಸಿ ಅವನ ಕೋಣೆಯ ಬಾಗಿಲು ಮುಚ್ಚಿ ತನ್ನ ಕೋಣೆಗೆ ಬಂದನು ಅಥರ್ವ. ಕಣ್ಣು ಮುಚ್ಚಿ ಹೊರಗಿದವನ ಮನಸ್ಸಿನಲ್ಲಿ ನಕ್ಷತ್ರಾಳ ಮುಖ ಮೂಡಿತು. ತಟ್ಟನೆ ಕಣ್ಣು ಬಿಟ್ಟನು. ಇವಳು ಯಾಕೆ ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಿದ್ದಾಳೆ? ನನಗೆ ಅವಳ ಮೇಲೆ ಯಾವುದೇ ಲವ್ ಇಲ್ಲ. ಅನಾವಶ್ಯಕವಾಗಿ ಆ ಸೀರೆಯನ್ನು ಕೊಟ್ಟು ನಾನೇ ಡಿಸ್ಟರ್ಬ್ ಆಗುತ್ತಿದ್ದೇನೆ. ಸುಮ್ಮನೆ ಆ ಸೀರೆಯನ್ನು ವಾಪಸ್ ಪಡೆಯಬೇಕು. ಅವಳ ಹತ್ತಿರ ಇದ್ದರೆ ತಾನೇ ಈ ಬೇಡವಾದ ಸೆಂಟಿಮೆಂಟ್ಸ್ ಎಲ್ಲ ಬರುವುದು. ಏನು ಮಾಡೋಣ? ಓಕೆ, ಅವಳ ಹತ್ತಿರ ಇರುವ ಸೀರೆಯನ್ನು ವಾಪಸ್ ಪಡೆಯೋಣ ಎಂದು ಮತ್ತೆ ಮತ್ತೆ ಯೋಚಿಸಿದವನು ಸಮಯವನ್ನು ನೋಡದೆ ಈಗ ತಟ್ಟನೆ ನಕ್ಷತ್ರಗೆ ಕಾಲ್ ಮಾಡಿದನು. ಅವಳ ಅಮ್ಮ ನಿದ್ರಿಸುತ್ತಿರುವ ಪಕ್ಕದ ಹಾಸಿಗೆಯಲ್ಲಿ ಅವಳು ಮಲಗಿದ್ದಳು. ಹಠಾತ್ತನೆ ಫೋನ್ ರಿಂಗ್ ಆಗಲು ಆತುರದಿಂದ ಎದ್ದು ಫೋನ್ ತೆಗೆದುಕೊಂಡಳು. MD ಎಂದಿತ್ತು. ಏನು ಈ ಹೊತ್ತಿನಲ್ಲಿ ಕಾಲ್ ಮಾಡಿದ್ದಾರೆ ಎಂದು ಫೋನ್ ಅಟೆಂಡ್ ಮಾಡಿ ಕಿವಿಗೆ ಇಟ್ಟುಕೊಂಡಳು. ಹಲೋ ಸರ್, ಈ ಟೈಮ್ನಲ್ಲಿ ಕಾಲ್ ಮಾಡಿದ್ದೀರಾ ಎಂದು ಆತಂಕದಿಂದ ಅವಳು ಕೇಳಿದಾಗ ತಟ್ಟನೆ ಸಮಯವನ್ನು ನೋಡಿದವನು, ಲೇ ಅಥರ್ವ, ನಿನಗೆ ಬುದ್ಧಿ ಇಲ್ವಾ? ಈ ಟೈಮ್ನಲ್ಲಿ ಆ ಹುಡುಗಿಗೆ ಕಾಲ್ ಮಾಡಿದ್ದೀಯಾ? ನಿನ್ನ ಬಗ್ಗೆ ಏನಂದುಕೊಳ್ಳುತ್ತಾಳೆ ಎಂದು ಯೋಚಿಸಿದವನು, ಸರಿ, ಹೇಗಾದರೂ ಮ್ಯಾನೇಜ್ ಮಾಡೋಣ ಎಂದುಕೊಂಡು, ನಕ್ಷತ್ರ, ನಿಮ್ಮ ಅಮ್ಮನಿಗೆ ಈಗ ಹೇಗಿದೆ ಅದನ್ನು ಕೇಳೋಣ ಅಂತ ಕಾಲ್ ಮಾಡಿದೆ ಎಂದನು. ಈಗ ಪರವಾಗಿಲ್ಲ ಸರ್, ಸ್ವಲ್ಪ ತಲೆನೋವು ಇದೆ ಅಂತ ಹೇಳಿದರು. ಆಮೇಲೆ ಸಿಸ್ಟರ್ ಬಂದು ಇಂಜೆಕ್ಷನ್ ಹಾಕಿದರು. ಈಗ ಓಕೆ, ಅಮ್ಮ ಮಲಗಿದ್ದಾರೆ ಎಂದಳು. ಓಕೆ ನಕ್ಷತ್ರ, ಆಮೇಲೆ ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಚಾರ ಹೇಳಬೇಕು, ಏನೂ ತಪ್ಪಾಗಿ ತಿಳಿದುಕೊಳ್ಳಬೇಡ ಎಂದು ಹಿಂಜರಿದನು. ಪರವಾಗಿಲ್ಲ ಸರ್, ಹೇಳಿ ಎಂದಳು. ಆ ಸೀರೆ ನಿನ್ನ ಹತ್ತಿರ ಇರುವುದರಿಂದ ಮನೆಯಲ್ಲಿ ಬೇಡವಾದ ಪ್ರಶ್ನೆಗಳೆಲ್ಲ ಹೇಳುತ್ತಿವೆ. ಒಬ್ಬೊಬ್ಬರಾಗಿ ನನ್ನನ್ನು ಪ್ರಶ್ನೆ ಕೇಳುತ್ತಿದ್ದಾರೆ. ಹೀಗೆಯೇ ಮುಂದುವರೆದರೆ ಯಾವುದರಲ್ಲಾದರೂ ಸಿಕ್ಕಿಸಿ ಹಾಕುತ್ತಾರೆ ಅನ್ನೋ ಒಂದು ಸಣ್ಣ ಭಯ. ಯಾಕೆ ಅನಾವಶ್ಯಕವಾಗಿ ಕೆಟ್ಟ ಹೆಸರು ತೆಗೆದುಕೊಳ್ಳಬೇಕು? ಅದಕ್ಕೆ ನಾಳೆ ಆಫೀಸ್ಗೆ ಬರುವಾಗ ಆ ಸೀರೆಯನ್ನು ತಂದುಬಿಡು ಎಂದನು. ಸರಿ ಸರ್, ಆದರೆ ಆ ಸೀರೆಯನ್ನು ನಾನು ವಾಶ್ ಮಾಡದೆ ಇಟ್ಟಿದ್ದೇನೆ. ನಾಳೆ ವಾಶ್ ಮಾಡಿ ನಾಡಿದ್ದು ತರಲ್ಲ ಎಂದಾಗ ಓಕೆ ಎಂದವನು. ಓಕೆ, ಬೆಳಿಗ್ಗೆ ಕರೆಕ್ಟಾಗಿ ಆಫೀಸಿಗೆ ಬಂದುಬಿಡು, ಲೇಟ್ ಮಾಡಬೇಡ. ನನಗೆ ಪಂಕ್ಚುಯಾಲಿಟಿ ಮುಖ್ಯ, ಲೇಟಾದರೆ ಖಂಡಿತ ಬೈಯುತ್ತೇನೆ ಎಂದು ಎಚ್ಚರಿಸಿದನು. ಓಕೆ ಸರ್, ನಾನು 9 ಗಂಟೆಗೆ ಆಫೀಸ್ನಲ್ಲಿ ಇರುತ್ತೇನೆ ಎಂದಳು. ಓಕೆ ಎಂದು ಹೇಳಿ ಫೋನ್ ಇಟ್ಟವನು, ಅಪ್ಪ, ಈಗ ತಾನೇ ಭಾರ ಕಡಿಮೆಯಾದಂತಿದೆ, ನೆಮ್ಮದಿಯಾಗಿ ಮಲಗಬಹುದು ಎಂದು ಮಲಗಿದನು ಅಥರ್ವ. ಏನನ್ನೋ ಸಾಧಿಸಿದಂತಹ ನೆಮ್ಮದಿ, ಅದು ಏತಕ್ಕಾಗಿ ಎಂದು ಮಾತ್ರ ತಿಳಿಯಲಿಲ್ಲ. ಮರುದಿನ ಬೆಳಿಗ್ಗೆ ಯಾವಾಗಲೂ 8 ಗಂಟೆಗೆ ಎದ್ದು ಸ್ನಾನ ಮಾಡಿ ಆಫೀಸಿಗೆ ಹೊರಡುತ್ತಿದ್ದವಳು ಇಂದು 6 ಗಂಟೆಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸಿ ಸ್ನಾನ ಮಾಡಿ ತಯಾರಾಗಿ ಒಂದು ಬ್ಲೂ ಕಲರ್ ಸೀರೆ ಉಟ್ಟು ತಲೆಯಲ್ಲಿ ಮಲ್ಲಿಗೆ ಹೂವು ಮುಡಿದು ಪೂಜಾ ಕೋಣೆಯಲ್ಲಿ ಪೂಜೆ ಮಾಡುತ್ತಿದ್ದಳು ಯಾಶಿಕಾ. ಕೆಳಗೆ ಬಂದ ವಿಕ್ರಮ್ ಅವಳನ್ನು ನೋಡಿದನು. ಏನು ಆಶ್ಚರ್ಯವಾಗಿದೆ? ಪ್ರಪಂಚ ಏನಾದರೂ ತಲೆಕೆಳಗಾಗಿ ಸುತ್ತುತ್ತಿದೆಯಾ ಎಂದು ವ್ಯಂಗ್ಯವಾಗಿ ಕೇಳಿಕೊಂಡು ಅವಳ ಬಳಿ ಹೋಗಲು, ಇಗೋ ಮಾವ, ಕರ್ಪೂರದ ಆರತಿ ತೆಗೆದುಕೊಂಡು ಕಣ್ಣಿಗೊತ್ತಿಕೋ ಎಂದು ಆರತಿ ತಟ್ಟೆಯನ್ನು ಅವನ ಮುಂದೆ ಚಾಚಿದಳು. ವೇಗವಾಗಿ ಆರತಿ ಮುಟ್ಟಿ ಕಣ್ಣಿಗೆ ಒತ್ತಿಕೊಂಡವನು, ಏನು ಯಾಶಿಕಾ, ಎಂದೂ ಇಲ್ಲದ ಹಬ್ಬನ ಬೆಳಿಗ್ಗೆ ಇಷ್ಟು ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದೀಯಾ? ಏನು ರಾತ್ರಿ ನಾನು ಹೇಳಿದ್ದನ್ನು ಯೋಚಿಸಿ ನೋಡಿದ್ಯಾ? ಮನೆಯಲ್ಲಿ ಗಂಡು ನೋಡಿದರೆ ಮದುವೆ ಮಾಡಿಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ಯಾ?
ಇದು ತಾನೇ ಬುದ್ಧಿವಂತಿಕೆ ಯಾಶಿಕಾ. ಆದಷ್ಟು ಬೇಗ ನಿನಗೆ ಒಳ್ಳೆಯ ಗಂಡು ನೋಡಲು ಅಣ್ಣನಿಗೆ ಹೇಳುತ್ತೇನೆ ಎಂದು ಅವನು ಹೇಳಿದಾಗ, ಮದುವೆ ಮಾಡಿಕೊಂಡರಾಯಿತು ಎಂದು ಒಂದೇ ಮಾತಿನಲ್ಲಿ ಉತ್ತರಿಸಿ ಈಗ ನೇರವಾಗಿ ಅವನ ಅಮ್ಮನ ಕೋಣೆಗೆ ಹೋದಳು. ಇವಳು ಅಲ್ಲಿಗೆ ಹೋಗುತ್ತಿದ್ದಾಳೆ ಎಂದು ಒಂದು ನಿಮಿಷ ಸ್ತಂಭೀಭೂತನಾದವನಿಗೆ ಆಮೇಲೆ ಅವಳು ಏನು ಮಾಡ ಹೊರಟಿದ್ದಾಳೆ ಎಂಬುದು ನೆನಪಿಗೆ ಬಂದು ಆತುರದಿಂದ ಅವಳ ಹಿಂದೆಯೇ ಓಡಿದನು. ಅಷ್ಟರಲ್ಲೇ ಕೋಣೆಯೊಳಗೆ ಪ್ರವೇಶಿಸಿದ್ದಳು ಯಾಶಿಕಾ. ಅತ್ತೆ, ನಿಮಗೆ ಬೇಗ ಗುಣಮುಖವಾಗಲಿ ಅಂತ ಪೂಜೆ ಮಾಡಿಕೊಂಡು ಬಂದೆ ಎಂದಳು. ಅಮ್ಮ ಮಲಗಿರಲು ಪೂಜಾ ತಟ್ಟೆಯನ್ನು ಪಕ್ಕಕ್ಕೆ ಇಟ್ಟು ಅವರನ್ನು ಮೆಲ್ಲನೆ ಮೇಲಕ್ಕೆತ್ತಿ ದಿಂಬಿಗೆ ಒರಗಿಸಿ ಕೂರಿಸಿದವಳು ಈಗ ವಿಭೂತಿ ಇಟ್ಟಳು. ಏನಮ್ಮ ಯಾಶಿಕಾ, ಪೂಜೆಯೆಲ್ಲ ಮಾಡಿಕೊಂಡು ಬಂದಿದ್ದೀಯಾ ಎಂದು ಅವರು ಸ್ವಲ್ಪ ಆಶ್ಚರ್ಯದಿಂದ ಕೇಳಿದರು. ಇನ್ಮುಂದೆ ಮನೆಯಲ್ಲಿ ಜವಾಬ್ದಾರಿಯಿಂದ ಇರೋಣ ಅಂತ ನಿರ್ಧಾರ ಮಾಡಿದ್ದೇನೆ ಅತ್ತೆ. ಇನ್ಮೇಲೆ ನಿಮ್ಮನ್ನು ನಾನೇ ನೋಡಿಕೊಳ್ಳುತ್ತೇನೆ. ಮಾವ ನನ್ನನ್ನು ಆಫೀಸ್ಗೆ ಬರಬೇಡ ಅಂತ ಹೇಳಿದ್ದಾರೆ. ಇನ್ನು ಫುಲ್ ಆ್ಯಂಡ್ ಫುಲ್ ನಿನ್ನನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದಳು. ಸರಿ ಹೋಯ್ತು, ಇವಳು ಅಮ್ಮನನ್ನು ನೋಡಿಕೊಳ್ಳುತ್ತಾಳಾ? ಸರಿಯಾಗಿದೆ, ಏನೋ ಪ್ಲ್ಯಾನ್ ಮಾಡಿದ್ದಾಳೆ. ಆದರೆ ಏನು ಪ್ಲ್ಯಾನ್ ಮಾಡಿದರೂ ಈ ವಿಕ್ರಮ್ ಇರುವವರೆಗೂ ವರ್ಕೌಟ್ ಆಗಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಒಳಗೆ ಹೋದನು. ಏನು ಯಾಶಿಕಾ, ಅಥರ್ವ ಯಾಕೆ ಆಫೀಸ್ ಬೇಡ ಅಂತ ಹೇಳಿದ ಎಂದು ಅಥರ್ವನ ಅಮ್ಮ ಕೇಳಿದರು. ಅದು ಬಂದು ಅತ್ತೆ, ಮಾವನೇ ಇನ್ಮೇಲೆ ಆಫೀಸ್ ಬೇಡ, ಮದುವೆ ಬಗ್ಗೆ ಅಮ್ಮನ ಹತ್ತಿರ ಮಾತನಾಡುತ್ತೇನೆ. ಅವರಿಗೆ ಓಕೆ ಆದರೆ ಮುಂದಿನ ಮುಹೂರ್ತದಲ್ಲಿ ನಾವು ಮದುವೆ ಮಾಡಿಕೊಳ್ಳೋಣ. ಆಮೇಲೆ ವಿಕ್ರಮ್ಗೆ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಿಸೋಣ ಅಂತ ಹೇಳಿದರು. ಅದಕ್ಕೆ ಇನ್ಮೇಲೆ ನಿಮ್ಮನ್ನು ನಾನೇ ನೋಡಿಕೊಳ್ಳೋಣ ಅಂತ ನಿರ್ಧಾರ ಮಾಡಿದೆ ಎಂದು ಅವಳು ಹೇಳಿದಳು. ಅವನ ಅಮ್ಮನಿಗೆ ಇದನ್ನು ನಂಬಲಾಗಲಿಲ್ಲವಾದರೂ ತನ್ನ ಮಗನ ಮದುವೆಯಾದರೆ ಒಳ್ಳೆಯದು ಎಂದುಕೊಂಡು, ಏನು ಯಾಶಿಕಾ ಹೇಳ್ತಾ ಇದ್ದೀಯಾ? ನಿಜವಾಗಲೂ ಅಥರ್ವ ಹಾಗೆ ಹೇಳಿದನಾ ಎಂದರು. ಹೌದತ್ತೆ, ಮಾವನೇ ಆದಷ್ಟು ಬೇಗ ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದರು ಎಂದಳು. ಏಯ್ ಯಾಶಿಕಾ, ಆದಷ್ಟು ಬೇಗ ಮದುವೆ ಮಾಡಿಕೊಳ್ಳೋಣ ಅಂತಲ್ಲ, ಮದುವೆ ಮಾಡಿಸಿಕೊಡುತ್ತೇನೆ ಅಂತ ಹೇಳಿದ್ದು ಎಂದು ಹೇಳುತ್ತಲೇ ವಿಕ್ರಮ್ ಹತ್ತಿರ ಬಂದನು. ಏನೋ ವಿಕ್ರಮ್ ಎಂದು ಅವನ ಅಮ್ಮ ಕೇಳಿದರು. ಅಮ್ಮ, ಯಾಶಿಕಾ ತುಂಬ ಜವಾಬ್ದಾರಿಯುತವಾಗಿ ಬದಲಾಗಿದ್ದಾಳೆ. ಬೇಗ ಅವಳಿಗೆ ಒಳ್ಳೆಯ ಗಂಡನ್ನು ನೋಡಿ ಮದುವೆ ಮಾಡಿಸೋಣ ಅಂತ ಅಣ್ಣ ಹೇಳಿದ್ರು ಎಂದನು. ಯಾಶಿಕಾ ಸಿಡುಕಿದಳು. ಅತ್ತೆ, ನೀವೇ ನೋಡಿ ಮಾವ ಹೇಗೆ ಮಾತನಾಡುತ್ತಿದ್ದಾರೆ ಅಂತ. ನಾನು ಒಬ್ಬಳು ಇರುವಾಗ ಮಾವನಿಗೆ ಯಾಕೆ ಹೊರಗಡೆ ಹುಡುಗಿ ನೋಡಿ ಮದುವೆ ಮಾಡಿಸಬೇಕು? ನಾನು ಮಾವನನ್ನು ಮದುವೆಯಾಗುತ್ತೇನೆ ಅತ್ತೆ. ಅಂದು ನೀವೇ ಆ ಹುಡುಗಿ ಚಿನ್ನ ವಜ್ರ ಎಂದೆಲ್ಲ ಹೇಳಿ ಮಾವನಿಗೆ ಫಿಕ್ಸ್ ಮಾಡಿದ್ರಿ. ಕೊನೆಗೆ ಮದುವೆ ಮಂಟಪದಲ್ಲಿ ಆಕೆ ಅವರ ಮೂಗು ಕುಯ್ದು ಹೊರಟು ಹೋದಳು. ಆಮೇಲೆ ಮಾವ ಅದರ ಬಗ್ಗೆ ಯೋಚಿಸಿ ಮದುವೆಯೇ ಬೇಡ ಅಂತ ಹೇಳಿಬಿಟ್ಟರು. ಇನ್ಮೇಲೆ ಹೊಸದಾಗಿ ಒಬ್ಬಳನ್ನು ನೋಡಿ ಎಲ್ಲ ಸಮಸ್ಯೆಗಳನ್ನು ಅವಳಿಗೆ ಹೇಳಿ ಅರ್ಥ ಮಾಡಿಸಿ ಅವಳು ಇವರನ್ನು ಅರ್ಥ ಮಾಡಿಕೊಂಡು ಸಂಸಾರ ಮಾಡುವುದು ನಡೆಯುವ ಮಾತೆ? ನನಗೆ ಎಲ್ಲವೂ ಗೊತ್ತಿದೆ ತಾನೇ ಅತ್ತೆ. ನಾನು ಮಾವನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ. ನನಗೆ ಮದುವೆ ಮಾಡಿಕೊಡಿ, ಅವರ ಜೊತೆ ಚೆನ್ನಾಗಿ ಸಂಸಾರ ಮಾಡುತ್ತೇನೆ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಅವರ ಕಾಲು ಹಿಡಿದು ಬೇಡಿಕೊಳ್ಳುತ್ತಿದ್ದಳು. ಆಗ ಕೆಮ್ಮಿ ತನ್ನ ಗಂಟಲನ್ನು ಸರಿಪಡಿಸಿಕೊಳ್ಳುತ್ತಾ ಒಳಗೆ ಬಂದನು ಅಥರ್ವ. ಅವನನ್ನು ನೋಡಿದೊಡನೆ ಯಾಶಿಕಾಗೆ ಸ್ವಲ್ಪ ನಡುಕವಾಗಿ ಮೆಲ್ಲನೆ ಅತ್ತೆಯನ್ನು ಬಿಟ್ಟು ದೂರ ಸರಿದಳು. ಅಥರ್ವ, ಯಾಶಿಕಾ ಹೇಳುವುದು ಒಂದು ರೀತಿಯಲ್ಲಿ ಸರಿಯಾಗಿಯೇ ಅನ್ನಿಸುತ್ತಿದೆ. ಇನ್ಮೇಲೆ ಹೊರಗಡೆ ಹುಡುಗಿಯನ್ನು ನೋಡಿ ಅವಳು ನಿನ್ನನ್ನು ಅರ್ಥ ಮಾಡಿಕೊಂಡು ಸಂಸಾರ ಮಾಡುವುದು ಕಷ್ಟವೇ. ಇಲ್ಲಿ ನೋಡು ಯಾಶಿಕಾ, ನಿನ್ನ ಸೋದರ ಮಾವನ ಮಗಳು, ಅವಳು ನನ್ನ ಸೊಸೆ ತಾನೇ. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ, ನಿನ್ನ ಜೊತೆ ಚೆನ್ನಾಗಿ ಸಂಸಾರ ಮಾಡುತ್ತಾಳೆ. ನೀನು ಮಾತ್ರ ಸರಿ ಅಂತ ಹೇಳು. ನಾನು ಮಾವನ ಹತ್ತಿರ ಮಾತನಾಡಿ ಮದುವೆಗೆ ಏರ್ಪಾಡು ಮಾಡಲು ಹೇಳುತ್ತೇನೆ ಎಂದು ಅವನ ಅಮ್ಮ ಹೇಳಿದರು. ಅಮ್ಮ ಪ್ಲೀಸ್, ನಿಮಗೆ ತಿಳಿಯದಿರುವುದು ಏನೂ ಇಲ್ಲ. ನನಗೂ ಇವಳಿಗೂ ಶುದ್ಧವಾಗಿ ಸೆಟ್ ಆಗಲ್ಲ. ವಿಕ್ರಮ್ಗೆ ಇನ್ನು 3 ತಿಂಗಳಲ್ಲಿ ಮದುವೆ ಮಾಡೋಣ ಅಂತ ಐಡಿಯಾ ಮಾಡಿದ್ದೇನೆ. ಆಲ್ರೆಡಿ ನಿಮ್ಮ ಹತ್ತಿರ ಇದರ ಬಗ್ಗೆ ಮಾತನಾಡಿದ್ದೇನೆ. 1 ವಾರದಲ್ಲಿ ಹುಡುಗಿಯ ಸೆಲೆಕ್ಷನ್ ಮುಗಿದು ಹೋಗುತ್ತದೆ. ಆಮೇಲೆ ಮದುವೆಯ ಕೆಲಸಗಳನ್ನು ನೋಡಬಹುದು ಎಂದನು.
ಸರಿಯಾಗೋಯಿತು. ಇವರ ಸಮಸ್ಯೆಗಳ ನಡುವೆ ಒಂದು ವಾರದಲ್ಲಿ ಅವಸರವಾಗಿ ನನಗೆ ಹುಡುಗಿಯನ್ನು ನೋಡಿ ಕಟ್ಟಿ ಹಾಕುತ್ತಾನಾ? ವಿಕ್ರಮ್, ಎಸ್ಕೇಪ್ ಆಗಿಬಿಡು. ಈ ಮದುವೆ ನಿನಗೆ ಬೇಡ ಎಂದು ತನ್ನೊಳಗೆ ಹೇಳಿಕೊಳ್ಳುತ್ತಾ ಅವನು ತನ್ನ ಅಣ್ಣನನ್ನು ನೋಡಿದನು. ಆಗ ಅವನ ಅಮ್ಮ, ಇಲ್ಲಿ ನೋಡು ಅಥರ್ವ, ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊ. ಒಂದು, ನೀನು ಮದುವೆಯಾಗಬೇಕು, ಇಲ್ಲವಾದರೆ ನಿನಗೆ ಒಂದು ಹುಡುಗಿಯನ್ನು ನೋಡಿ ನಿಶ್ಚಿತಾರ್ಥ ಮಾಡಬೇಕು. ಇದಾವುದೂ ಇಲ್ಲದೆ ವಿಕ್ರಮ್ಗೆ ಹುಡುಗಿ ನೋಡುವುದೆಲ್ಲ ಆಗದ ಕೆಲಸ ಎಂದು ಸ್ವಲ್ಪ ಕಠಿಣವಾಗಿಯೇ ಹೇಳಿದರು. ಅಮ್ಮ, ಅರ್ಥ ಮಾಡಿಕೊಳ್ಳದೆ ಮಾತನಾಡಬೇಡಿ ಅಮ್ಮ, ವಿಕ್ರಮ್ಗೆ ವಯಸ್ಸಾಗುತ್ತಿದೆಯಲ್ಲ ಎಂದನು. ಯಾಕೆ, ನಿನಗೆ ವಯಸ್ಸಾಗಿಲ್ವಾ? ಯಾಕೋ ಹೀಗಿದ್ದೀಯಾ? ಸ್ವಲ್ಪವಾದರೂ ನಿನ್ನ ಜೀವನದ ಬಗ್ಗೆ ಯೋಚಿಸು ಎಂದರು. ಅಮ್ಮ, ನನಗೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ. ನನ್ನನ್ನು ಏನು ಮಾಡು ಅಂತ ಹೇಳ್ತೀರಾ ಎಂದು ಕೇಳಿದನು. ಯಾಶಿಕಾಳನ್ನು ಮದುವೆಯಾಗು ಅಥರ್ವ, ಎಲ್ಲವೂ ಸರಿಯಾಗಿ ಹೋಗುತ್ತದೆ. ಯಾಶಿಕಾ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ಹೇಳಿದರು. ಹಾಗೆ ಹೇಳು ತಂಗಮ್ಮ, ನಾನು ಅಳಿಯನ ಜೊತೆ ಮಾತನಾಡಿದೆ. ಪದೇ ಪದೇ ಮದುವೆ ಬೇಡ ಅಂತ ವಿರಕ್ತಿಯಿಂದ ಮಾತನಾಡುತ್ತಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಲೇ ಯಾಶಿಕಾಳ ಅಪ್ಪ ಬಂದರು. ಈಗ ವಿಕ್ರಮ್ನನ್ನು ನೋಡಿದನು ಅಥರ್ವ. ನಿನ್ನ ಹಣೆಬರಹ ಏನಿದೆಯೋ ಎಂಬಂತೆ ಅವನು ಅಥರ್ವನನ್ನು ನೋಡಿದನು. ತನ್ನ ಅಮ್ಮನ ಮಾತನ್ನು ಮೀರದವನು ಅಥರ್ವ. ಒಂದು ವೇಳೆ ಅಮ್ಮ ತನ್ನ ಮಾವನಿಗೆ ಮಾತು ಕೊಟ್ಟುಬಿಟ್ಟರೆ ಏನು ಮಾಡುವುದು ಎಂದು ಯೋಚಿಸಿದವನು ಈಗ ತಟ್ಟನೆ, ಅಮ್ಮ, ನಾನು ಒಬ್ಬ ಹುಡುಗಿಯನ್ನು ಲವ್ ಮಾಡ್ತಿದ್ದೀನಿ ಅಮ್ಮ ಎಂದು ಹೇಳಿದನು. ಹೊಡೆದನಪ್ಪ ಅಣ್ಣ ಸಿಕ್ಸರ್ ಎಂದು ವಿಕ್ರಮ್ ನೋಡಿದನು. ಯಾಶಿಕಾ ಮತ್ತು ಅವಳ ಅಪ್ಪ ಆಘಾತದಿಂದ ನೋಡಲು. ಆಗ ಅಥರ್ವನ ಅಮ್ಮ, ಲೇ, ಸುಳ್ಳು ಹೇಳಬೇಡ. ಈ ಮದುವೆಯನ್ನು ಸ್ಟಾಪ್ ಮಾಡುವುದಕ್ಕಾಗಿ ಸುಳ್ಳು ಹೇಳ್ತಿದ್ದೀಯಾ ಎಂದರು. ಅಮ್ಮ, ನಾನು ಸುಳ್ಳು ಹೇಳ್ತಿಲ್ಲ. ನಿಜವಾಗಿಯೂ ಒಬ್ಬ ಹುಡುಗಿಯನ್ನು ಲವ್ ಮಾಡ್ತಿದ್ದೀನಿ. ಅವಳ ಜಾತಕದಲ್ಲಿ 1 ವರ್ಷದವರೆಗೆ ಮದುವೆ ಮಾಡಿಕೊಳ್ಳಬಾರದು ಅಂತ ಇದೆ. ಅದಕ್ಕಾಗಿಯೇ ಅದರ ಬಗ್ಗೆ ನಿಮ್ಮ ಹತ್ತಿರ ಮಾತನಾಡದೇ ಇದ್ದೆ. ವಿಕ್ರಮ್ ಮದುವೆ ಮುಗಿಯಲಿ. ಮುಂದಿನ 1 ವರ್ಷದಲ್ಲಿ ನಾನು ಖಂಡಿತವಾಗಿ ಅವಳನ್ನು ಮದುವೆಯಾಗಿ ಸಂತೋಷವಾಗಿರುತ್ತೇನೆ ಎಂದನು. ಏನು ಅಳಿಯಂದ್ರೆ, ಹೊಸದಾಗಿ ಒಂದು ಕಾರಣ ಹುಡುಕುತ್ತಿದ್ದೀರಿ ಅನ್ನಿಸುತ್ತೆ. ಹಾಗೆ ಲವ್ ಮಾಡಿದ ಆ ಹುಡುಗಿಯನ್ನು ಕರೆದುಕೊಂಡು ಬಂದು ನನ್ನ ತಂಗಿಯ ಮುಂದೆ ನಿಲ್ಲಿಸಿ ಎಂದು ಅವನ ಮಾವ ಹೇಳಿದರು. ಇಲ್ಲಿ ನೋಡಿ ಮಾವ, ನಿಮ್ಮ ಇಷ್ಟಕ್ಕೆಲ್ಲ ಅವಳನ್ನು ಕರೆದುಕೊಂಡು ಬರಲು ಸಾಧ್ಯವಿಲ್ಲ. ಮದುವೆಗೆ ಮುಂಚೆ ಸೊಸೆಯನ್ನು ಮನೆಗೆ ಕರೆದುಕೊಂಡು ಬರುವುದು ನಮ್ಮ ಸಂಪ್ರದಾಯವಲ್ಲ. 1 ವರ್ಷ ವೇಟ್ ಮಾಡಿ, ನನ್ನ ಹೆಂಡತಿ ಈ ಮನೆಯೊಳಗೆ ಬರುತ್ತಾಳೆ ಎಂದನು. ಇಲ್ಲಿ ನೋಡು ಅಥರ್ವ, ನಿನಗೆ ಹೆಚ್ಚಿಗೆ ಟೈಮ್ ಇಲ್ಲ. ಇನ್ನು 1 ತಿಂಗಳು ಮಾತ್ರ ಟೈಮ್. ನಿನ್ನ ನಿಶ್ಚಿತಾರ್ಥ ನಡೆದರೆ ವಿಕ್ರಮ್ ಮದುವೆಯಲ್ಲಿ ನನಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿದಾಗ ಅವನಿಗೆ ಹುಚ್ಚು ಹಿಡಿದಂತಾಯಿತು. ಸರಿಯಮ್ಮ, ಈಗ ಅವಳು ಊರಿನಿಂದ ಹೊರಗೆ ಹೋಗಿದ್ದಾಳೆ. 1 ವಾರದಲ್ಲಿ ಬರುತ್ತಾಳೆ. ಬಂದ ತಕ್ಷಣ ನಾನು ಕರೆದುಕೊಂಡು ಬರುತ್ತೇನೆ ಎಂದು ಸಮಾಧಾನದಿಂದ ಹೇಳಿದನು. ಸರಿ ಬಿಡು ಎಂದರು. ಯಾಶಿಕಾ ಮತ್ತು ಅವಳ ಅಪ್ಪ ಇಬ್ಬರಿಗೂ ಅವನು ಹೇಳುತ್ತಿರುವುದು ಸುಳ್ಳು ಎಂದೇ ಅನ್ನಿಸಿತು. ಖಂಡಿತ 1 ವಾರದಲ್ಲಿ ಕರೆದುಕೊಂಡು ಬರಲು ಸಾಧ್ಯವಿಲ್ಲ. ಆಮೇಲೆ ಎಂದು ಯೋಚಿಸಿದವಳು, ಇಲ್ಲಿ ನೋಡಿ ಅತ್ತೆ, ನನಗೇನೋ ಮಾವ ಸುಳ್ಳು ಹೇಳುತ್ತಿರುವ ಹಾಗೆ ಅನ್ನಿಸುತ್ತಿದೆ. 1 ವಾರದಲ್ಲಿ ಹಾಗೆಯೇ ಅವರು ಆ ಹುಡುಗಿಯನ್ನು ಕರೆದುಕೊಂಡು ಬರದಿದ್ದರೆ ನನಗೂ ಅವರಿಗೂ ಮದುವೆ ಮಾಡಿಸಿ ಎಂದು ಆದೇಶದಂತೆ ಅವಳು ಹೇಳಿದಳು. ಓಕೆ ಯಾಶಿಕಾ, ನನಗೆ ನನ್ನ ಮಗನ ಜೀವನ ಮುಖ್ಯ. 1 ವಾರದಲ್ಲಿ ಅವನು ಲವ್ ಮಾಡುವ ಹುಡುಗಿಯನ್ನು ಕರೆದುಕೊಂಡು ಬರದಿದ್ದರೆ ಅವನು ನನ್ನ ಹತ್ತಿರ ಹೇಳುವುದು ಸುಳ್ಳೇ. ಖಂಡಿತವಾಗಿ ಮುಂದಿನ ಮುಹೂರ್ತದಲ್ಲಿ ನಿನಗೂ ಅವನಿಗೂ ಮದುವೆ ಮಾಡಿಸುತ್ತೇನೆ ಎಂದು ಮಾತು ಕೊಟ್ಟರು. ಅಥರ್ವನ ಎದೆಗೆ ಸಿಡಿಲು ಬಡಿದಂತಾಯಿತು. ಆದರೆ ವಿಕ್ರಮ್ನ ಮೆದುಳು ಬೇರೆ ರೀತಿಯಾಗಿ ಯೋಚಿಸುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ಆಫೀಸಿಗೆ ಹೋಗಲು ಸರಿಯಾಗಿ ಆಟೋದಲ್ಲಿ ಬಂದು ಅಲ್ಲಿ ಇಳಿದಳು ನಕ್ಷತ್ರ. ಸರಿ ಅಮ್ಮ, 1 ವಾರದೊಳಗೆ ನಾನು ನಿಮ್ಮ ಸೊಸೆಯನ್ನು ಕರೆತರದಿದ್ದರೆ ನಿಮ್ಮ ನಿರ್ಧಾರಕ್ಕೆ ನಾನು ಬದ್ಧನಾಗಿರುತ್ತೇನೆ ಎಂದು ಹೇಳಿದನು. ಸರಿ, ಆರೋಗ್ಯ ನೋಡ್ಕೊಳ್ಳಿ, ಆಫೀಸ್ಗೆ ಟೈಮ್ ಆಯಿತು ಎಂದು ಹೇಳಿ ವಿಕ್ರಮ್ ಕಡೆ ನೋಡಿದ. ಅವನು ಏನೂ ಹೇಳದೆ ಮೌನವಾಗಿದ್ದ. ಆಫೀಸ್ಗೆ ಟೈಮ್ ಆಯಿತು, ಬಾ ಹೋಗೋಣ ಎಂದು ಹೇಳಿ ಡೈನಿಂಗ್ ಹಾಲ್ಗೆ ಹೋದ ಅಥರ್ವ. ವಿಕ್ರಮ್ ಕೂಡ ಬಂದ. ಇಬ್ಬರು ಊಟ ಮುಗಿಸಿ ಮನೆಯಿಂದ ಹೊರಬಂದ ತಕ್ಷಣ, ಅಣ್ಣ, ಇವತ್ತು ನನ್ನ ಕಾಪರ್ ಫ್ಯಾಕ್ಟರಿಗೆ ಹೋಗೋಕೆ ಹೇಳಿದ್ರಿ ಎಂದು ವಿಕ್ರಮ್ ಮುಗ್ಧವಾಗಿ ಕೇಳಿದ.
ಅದೆಲ್ಲ ಬೇಡ. 3 ತಿಂಗಳು ಹೆಡ್ ಆಫೀಸ್ಗೆ ಬಾ, ಅಷ್ಟರಲ್ಲಿ ಸರಿಯಾಗಿ ಕೆಲಸ ಕಲಿ ಎಂದು ಹೇಳಿ ಕಾರಿನ ಹಿಂದಿನ ಸೀಟಿನಲ್ಲಿ ಕುಳಿತ ಅಥರ್ವ. ಈಗ ಅವನು ತನ್ನ ಅಣ್ಣನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಡ್ರೈವರ್ ಬಂದು ಕಾರು ತೆಗೆದರು. ಮೊದಲು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಆಫೀಸ್ಗೆ ಹೋಗೋಣ ಎಂದ ಅಥರ್ವ. ಅವನ ಆದೇಶಕ್ಕೆ ಬದ್ಧನಾಗಿ ಹತ್ತಿರದಲ್ಲಿದ್ದ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕಾರು ನಿಂತಿತು. ಇಳಿ ವಿಕ್ರಮ್ ಎಂದು ಅವನನ್ನು ಕರೆದುಕೊಂಡು ಒಂದು ಹೂವಿನ ಹಾರ ಖರೀದಿಸಿ ಒಳಗೆ ಹೋದನು. ಏನಾಯ್ತು ಅಣ್ಣ, ಇವತ್ತು ದೇವಸ್ಥಾನಕ್ಕೆಲ್ಲ ಬಂದಿದ್ದೀರಾ? ನೀವು ದೇವಸ್ಥಾನಕ್ಕೆ ಬಂದು ತುಂಬ ದಿನಗಳಾಗಿದ್ದವು ಎಂದು ವಿಕ್ರಮ್ ಕೇಳಿದ. ಮನಸ್ಸು ಸರಿಯಿಲ್ಲ ಎಂದ ಅಥರ್ವ. ನಂತರ ಇಬ್ಬರು ಪ್ರದಕ್ಷಿಣೆ ಹಾಕಿ ಅಮ್ಮನವರಿಗೆ ತಂದಿದ್ದ ಹಾರವನ್ನು ಕೊಟ್ಟರು. ಪೂಜಾರಿಯು ಪೂಜೆ ಮಾಡಿ ಅಮ್ಮನವರ ಬಳಿಯಿಂದ ಮಲ್ಲಿಗೆ ಹೂವನ್ನು ತಂದುಕೊಟ್ಟರು. ಅಥರ್ವ ಅದನ್ನು ಈಸ್ಕೊಂಡು ಮಲ್ಲಿಗೆ ಹೂವನ್ನು ಒಂದು ಸಣ್ಣ ಕವರ್ನಲ್ಲಿ ಹಾಕಿಕೊಂಡನು. ಆಮೇಲೆ ವಿಕ್ರಮ್ ತಾನು ಗಂಧವನ್ನು ಹಚ್ಚಿಕೊಂಡು ತನ್ನ ಅಣ್ಣನಿಗೂ ಹಚ್ಚಿದನು. ಪೂಜಾರಿ ಕುಂಕುಮವನ್ನು ಒಂದು ಪೇಪರ್ ಕವರ್ನಲ್ಲಿ ಹಾಕಿಕೊಡಲು ಅದನ್ನು ಈಸ್ಕೊಂಡು ತನ್ನ ಶರ್ಟ್ ಜೇಬಿನಲ್ಲಿ ಇಟ್ಕೊಂಡು ಅಲ್ಲಿದ್ದ ದೇವಸ್ಥಾನದ ಮಂಟಪದಲ್ಲಿ ಕುಳಿತರು. ವಿಕ್ರಮ್ ಅಥರ್ವನನ್ನೇ ನೋಡುತ್ತಿರಲು ಅವನ ಮುಖದಲ್ಲಿ ದುಃಖವಿತ್ತು. ಅಣ್ಣ, ನಿಮಗೆ ಏನು ಸಮಸ್ಯೆ? ಪ್ಲೀಸ್ ನನ್ನ ಹತ್ರ ಹೇಳಿ ಎಂದು ವಿಕ್ರಮ್ ಕೇಳಿದ. ಅಮ್ಮನ ಹತ್ರ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟೆ. ಆದರೆ ಅದನ್ನು ಹೇಗೆ ನಿಭಾಯಿಸೋದು ಅಂತ ಗೊತ್ತಾಗ್ತಿಲ್ಲ ಎಂದಾಗ, ಹಾಗಾದರೆ ನೀವು ನಿಜವಾಗ್ಲೂ ಯಾರನ್ನೂ ಲವ್ ಮಾಡ್ತಿಲ್ವಾ ಎಂದು ವೇಗವಾಗಿ ಕೇಳಿದ ವಿಕ್ರಮ್. ನನಗೂ ಲವ್ ತುಂಬ ದೂರ. ಅದೆಲ್ಲ ನನಗೆ ಸೆಟ್ ಆಗಲ್ಲ. ನನ್ನಿಂದ ಸತತವಾಗಿ 1 ಗಂಟೆ ಕೂಡ ಒಂದು ಹುಡುಗಿ ಜೊತೆ ಸಂತೋಷವಾಗಿ ಮಾತನಾಡಲು ಸಾಧ್ಯವಿಲ್ಲ. ಯಾಮಿನಿ ನನ್ನ ಬೇಡ ಅಂತ ಹೇಳಿ ಹೋದ ಕಾರಣ ನಿನಗೇ ಗೊತ್ತು. ಯಾವುದೇ ಹುಡುಗಿಗೂ ಒಂದು ಒಳ್ಳೆಯ ಗಂಡನಾಗಿರಲು ನನ್ನಿಂದ ಸಾಧ್ಯವಿಲ್ಲ. ಹುಡುಗಿಯರಿಗೆ ಗಂಡನ ಬಗ್ಗೆ ತುಂಬ ನಿರೀಕ್ಷೆಗಳಿರುತ್ತವೆ. ಅದಕ್ಕೆಲ್ಲ ನನಗೆ ಸ್ವಲ್ಪವೂ ತಾಳ್ಮೆ ಇಲ್ಲ. ನನ್ನನ್ನು ಒಂದು ಹುಡುಗಿ ಮದುವೆಯಾದರೆ ಖಂಡಿತ ಒಂದೇ ವಾರದಲ್ಲಿ ಬಿಟ್ಟು ಹೋಗ್ತಾಳೆ. ಹಾಗೆ ಇಲ್ಲ ಅಂದರೆ ಯಾಮಿನಿ ಥರ ಮಂಟಪದಲ್ಲೇ ಚಪ್ಪಲಿಯಲ್ಲಿ ಹೊಡೆದ ಹಾಗೆ ಮಾತನಾಡಿ ಹೊರಟು ಹೋಗ್ತಾಳೆ. ಮಹಾಲಕ್ಷ್ಮಿಯ ಹಾಗೆ ನಮ್ಮ ಮನೆಯಲ್ಲಿ ಇದ್ದವರು ನಮ್ಮ ಅಮ್ಮ. ಯಾಮಿನಿ ನನ್ನನ್ನು ಅವಮಾನಿಸಿದ್ದರಿಂದಲೇ BP ಹೆಚ್ಚಾಗಿ ಅಮ್ಮನ ಕೈಕಾಲು ಪಾರ್ಶ್ವವಾಯುವಿಗೆ ತುತ್ತಾಯಿತು. ಅದೇ ನನ್ನನ್ನು ಸ್ವಲ್ಪವಾಗಿ ಕೊಲ್ಲುತ್ತಿದೆ ಎಂದು ಅಥರ್ವ ಕಣ್ಣೀರು ಹಾಕುತ್ತಾ ಹೇಳಿದಾಗ ವಿಕ್ರಮ್ಗೆ ಯಾಮಿನಿ ಮೇಲೆ ವಿಪರೀತ ಕೋಪ ಬಂತು. ಅಂದು ಕೋಪವಿದ್ದರೂ ತನ್ನ ಅಣ್ಣನ ಮಾತಿಗೆ ಕಟ್ಟು ಬಿದ್ದು ತಾಳ್ಮೆಯಿಂದ ಇದ್ದವನಿಗೆ ಇಂದು ಅಥರ್ವ ಮನಸ್ಸು ಬಿಚ್ಚಿ ಮಾತನಾಡಿದಾಗ ಅವಳನ್ನು ಹೇಗಾದರೂ ಸರಿ ಅವಮಾನಿಸಬೇಕು ಎಂಬ ಆಲೋಚನೆ ಬಂತು. ಯಾವಾಗಲೂ ಮೃದುವಾಗಿರುವ ವಿಕ್ರಮ್ ಮುಖ ಈಗ ಕಠಿಣವಾದ ಬಂಡೆಯಂತಾಯಿತು. ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಹೀಗಷ್ಟೇ ವಿಕ್ರಮ್ನನ್ನು ನೋಡಿದ ಅಥರ್ವ. ಅವನು ತನ್ನ ಸಹಜ ಸ್ವಭಾವದಿಂದ ಸಂಪೂರ್ಣವಾಗಿ ಬದಲಾಗಿದ್ದನು. ವಿಕ್ರಮ್, ಯಾಕೆ ಒಂಥರ ಇದ್ದೀಯಾ? ನಾನು ಇವತ್ತು ಮನಸ್ಸಿನಲ್ಲಿ ಇರೋದನ್ನು ಹೊರಲಾಗದೆ ನಿನ್ನ ಹತ್ರ ಸುರಿದು ಬಿಟ್ಟೆ. ನೀನು ಯಾವಾಗಲೂ ಖುಷಿಯಾಗಿರೋನು, ಹಾಗೇ ಇರು. ಸದ್ಯಕ್ಕೆ ನಿನ್ನ ಸಂತೋಷ ಮಾತ್ರವೇ ನನ್ನ ಸಂತೋಷ ಎಂದನು. ಹಾಗಾದರೆ ಅಮ್ಮನನ್ನು ಹೇಗೆ ನಿಭಾಯಿಸ್ತೀರಾ ಅಣ್ಣ? 1 ವಾರದಲ್ಲಿ ನೀವು ಅತ್ತಿಗೆಯನ್ನು ಕರೆದುಕೊಂಡು ಬರಲಿಲ್ಲ ಅಂದರೆ ಆ ದಪ್ಪ ಕಣ್ಣಿನ ಯಾಶಿಕಾಳನ್ನು ನಿಮಗೆ ಮದುವೆ ಮಾಡಿಸಿ ಬಿಡ್ತಾರಲ್ಲ. ನೀವು ಮಾತು ಕೊಟ್ಟಿದ್ದೀರಾ. ಈಗ ಏನು ಮಾಡೋದು? ನಿಮ್ಮ ಹತ್ರ ಏನಾದರೂ ಐಡಿಯಾ ಇದೆಯಾ ಎಂದು ವಿಕ್ರಮ್ ಕೇಳಿದ. ನೋ ಐಡಿಯಾ. ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಆ ಟೈಮ್ನಲ್ಲಿ ಧೈರ್ಯವಾಗಿ ಮಾತು ಕೊಟ್ಟು ಬಿಟ್ಟೆ. ಆದರೆ ಈಗ ಭಯ ಆಗ್ತಿದೆ. ನನಗೆ ಯಾಶಿಕಾ ಮೇಲೆ ಸ್ವಲ್ಪವೂ ಆ ತರಹ ಅನ್ನಿಸುತ್ತಿಲ್ಲ. ಅವಳನ್ನು ಮದುವೆಯಾದರೆ ಖಂಡಿತ ನನ್ನ ಜೀವನವು ಅವಳ ಜೀವನವು ನರಕವಾಗಿ ಬಿಡುತ್ತದೆ ಎಂದು ಅಥರ್ವ ಹೇಳಿದಾಗ, ಅಣ್ಣ, ನನ್ನ ಹತ್ರ ಒಂದು ಐಡಿಯಾ ಇದೆ. ಈಗ ತಾತ್ಕಾಲಿಕವಾಗಿ ಪರಿಸ್ಥಿತಿಯನ್ನು ನಿಭಾಯಿಸಬಹುದು ಎಂದಾಗ, ಏನು ಅಂತ ಹೇಳು ಎಂದು ಕುತೂಹಲದಿಂದ ಕೇಳಿದ ಅಥರ್ವ. ನೀವು ಯಾಕೆ ಒಬ್ಬ ಕಾಂಟ್ರಾಕ್ಟ್ ಅಂದರೆ ಒಪ್ಪಂದದ ಲವ್ವರನ್ನು ಅರೇಂಜ್ ಮಾಡಬಾರದು ಎಂದಾಗ ಅಥರ್ವನ ಮುಖದಲ್ಲಿದ್ದ ಸ್ವಲ್ಪ ಭರವಸೆಯು ಸಂಪೂರ್ಣವಾಗಿ ಮಾಯವಾಯಿತು. ಅಥರ್ವನು ವಿಕ್ರಮ್ನನ್ನು ಬೆಂಕಿಯಂತೆ ಗುರಾಯಿಸಲು ಈ ಬಾರಿ ಸುಧಾರಿಸಿಕೊಂಡ ವಿಕ್ರಮ್ ಅಥರ್ವನ ಕೈಗಳನ್ನು ಹಿಡಿದು ರಹಸ್ಯವಾಗಿ ಹಲವು ವಿವರಗಳನ್ನು ಹೇಳಿದನು.
ಅವನು ನಿರಾಕರಿಸಿದರೂ ನಂತರ ವಿಕ್ರಮ್ ಅವನನ್ನು ಸಮಾಧಾನ ಮಾಡಿ ಹೇಗೋ ಒಂದು ರೀತಿಯಲ್ಲಿ ಅಥರ್ವನನ್ನು ಒಪ್ಪಿಸಿದನು. ನಂತರ ಒಂದು ನಂಬಿಕೆಯೊಂದಿಗೆ ದೇವಸ್ಥಾನದಿಂದ ಹೊರಟನು ಅಥರ್ವ. ಆಫೀಸ್ಗೆ ಹೋದಾಗ ಸರಿಯಾಗಿ ಅಥರ್ವನ ಕಾರು ಒಳಗೆ ಹೋಗಿ ಕಾರ್ ಪಾರ್ಕಿಂಗ್ನಲ್ಲಿ ನಿಲ್ಲಿಸಲು ಇಬ್ಬರು ಕೆಳಗೆ ಇಳಿದು ನಡೆದು ಬಂದರು. ಅದೇ ಸಮಯದಲ್ಲಿ ಗೇಟ್ನ ಹೊರಗೆ ಆಟೋ ನಿಲ್ಲಲು ಅದರಿಂದ ಇಳಿದು ವೇಗವಾಗಿ ಓಡಿ ಬಂದಳು ನಕ್ಷತ್ರ. ತಟ್ಟನೆ ತಿರುಗಿದ ವಿಕ್ರಮ್, ಏನು ಮ್ಯೂಸಿಕ್ ಈ ರೀತಿ ಓಡಿ ಬರ್ತಾ ಇದ್ದಾಳೆ? ಬಹುಶಃ ಯಾವುದಾದ್ರೂ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹೋಗ್ತಾ ಇದ್ದಾಳೇನೋ, ಅದಕ್ಕೆ ಈಗಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅನಿಸುತ್ತೆ ಎಂದಾಗ ಅಥರ್ವ ಕೂಡ ಅವನು ಹೇಳಿದ್ದನ್ನು ಕೇಳಿ ತಿರುಗಿ ನೋಡಿದ. ಹಸಿರು ಬಣ್ಣದ ಸೀರೆ ಹುಟ್ಟು ವೇಗವಾಗಿಯೇ ಓಡಿ ಬಂದಳು ನಕ್ಷತ್ರ. ಕೈ ಗಡಿಯಾರದಲ್ಲಿ ಸಮಯ ನೋಡಿದ 8:57. ಆಫೀಸ್ನ ಹೊರಗೆ ಇದ್ದುದರಿಂದ ಅಥರ್ವ ಏನು ಮಾತನಾಡಲಿಲ್ಲ. ಸಣ್ಣ ಮುಗುಳ್ನಗುವಿನೊಂದಿಗೆ ತಿರುಗಿ ನಡೆದನು. ಇಬ್ಬರು ನಡೆದುಕೊಂಡು ಹೋಗಲು ಸೆನ್ಸಾರ್ ಡೋರ್ ಓಪನ್ ಆಯಿತು. ಒಳಗೆ ಹೋದರು. ನಕ್ಷತ್ರ ಕೂಡ ಹೋದಳು. ಅಣ್ಣ ತಮ್ಮ ಇಬ್ಬರು ಲಿಫ್ಟ್ ಒಳಗೆ ನುಗ್ಗಿದರು. ಅವರನ್ನು ನೋಡಿ ನಕ್ಷತ್ರ ಲಿಫ್ಟ್ ದಾಟಿ ಮೆಟ್ಟಿಲುಗಳ ಕಡೆಗೆ ಹೋಗಲು, ಹಲೋ ಮ್ಯೂಸಿಕ್, ಇಲ್ಲಿ ಬನ್ನಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಎಂದ ವಿಕ್ರಮ್. ಅವನನ್ನು ಗುರಾಯಿಸಿದವನು ಅವಳ ಸ್ಥಾನ ಯಾವುದು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ತುಂಬ ಕ್ಲೋಸ್ ಆಗೋಕ್ಕೆ ಟ್ರೈ ಮಾಡಬೇಡ, ಅವಳಿಗೆ ಮೆಟ್ಟಿಲುಗಳಲ್ಲೇ ಬರೋಕೆ ಗೊತ್ತು ಎಂದು ಅವಳಿಗೆ ಕೇಳಿಸುವಂತೆಯೇ ಹೇಳಿದ ಅಥರ್ವ. ವಿಕ್ರಮ್ಗೆ ಕಷ್ಟವಾಗಿಯೇ ಇತ್ತು. ನಕ್ಷತ್ರಾಳ ಮುಖಕ್ಕೆ ಹೊಡೆದಂತಹ ಉತ್ತರ ಇದು. ಆಗಲೇ ಮೆಟ್ಟಿಲುಗಳನ್ನು ಹತ್ತಲು ಪ್ರಾರಂಭಿಸಿ ಸ್ವಲ್ಪ ವೇಗವಾಗಿಯೇ ನಡೆದು ಹೋದಳು. ಅಥರ್ವ ತನ್ನ ಕ್ಯಾಬಿನ್ನಲ್ಲಿ ಫೈಲ್ಗಳನ್ನು ತಿರುವಿ ಹಾಕುತ್ತಿದ್ದನು. ಎದುರಿಗೆ ಕುಳಿತಿದ್ದ ವಿಕ್ರಮ್, ಏನೋ ನಿನ್ನ ಕ್ಯಾಬಿನ್ಗೆ ಹೋಗದೆ ಇಲ್ಲಿ ಏನು ತಮಾಷೆ ನೋಡ್ತಾ ಇದ್ದೀಯಾ ಎಂದು ಕೇಳಿದ. ನನಗೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅಣ್ಣ. ಮ್ಯೂಸಿಕ್ ಮೇಲೆ ಕಾಳಜಿ ಇದೆ, ಅದೇ ಸಮಯದಲ್ಲಿ ಆ ಹುಡುಗಿಗೆ ತುಂಬ ಕಷ್ಟವಾಗುವ ಹಾಗೆ ಮಾತನಾಡ್ತೀರಾ ಎಂದಾಗ, ಆ ಹುಡುಗಿಯ ಸ್ಟೇಟಸ್ ಏನು, ನಮ್ಮ ಸ್ಟೇಟಸ್ ಏನು? ನಮಗೆ ಸಮಾನವಾಗಿ ಲಿಫ್ಟ್ನಲ್ಲಿ ಒಟ್ಟಿಗೆ ಬರಲು ಸಾಧ್ಯವೇ? ಅವಳು ಜಸ್ಟ್ ನನ್ನ PA, ನನ್ನ ಹೆಂಡತಿಯಲ್ಲ. ಇನ್ನು ಮುಂದೆ ಆ ಹುಡುಗಿಯ ಬಗೆಗಿನ ಚಿಂತೆ ನಿನಗೆ ಬೇಡ. ನೀನು ಮೊದಲು ಹೋಗಿ ಕೆಲಸ ನೋಡು ಎಂದನು. ಅಣ್ಣ, ನಮ್ಮೊಳಗೆ ಒಂದು ಸಣ್ಣ ಡೀಲಿಂಗ್ ಇಟ್ಟುಕೊಳ್ಳೋಣ. ಕಾರ್ತಿಕ್ನ ನೀವು ಇಟ್ಟುಕೊಳ್ಳಿ, ಮ್ಯೂಸಿಕ್ನ ನಾನು PA ಆಗಿ ಇಟ್ಟುಕೊಳ್ತೀನಿ ಎಂದ ತಕ್ಷಣ ಕೈಯಲ್ಲಿದ್ದ ಫೈಲನ್ನು ಎಸೆದನು ಅಥರ್ವ. ಅವನ ಕೋಪವನ್ನು ಕಂಡು ಅವನ ಬಳಿ ಸಹಿ ಹಾಕಿಸಿಕೊಳ್ಳಲು ಬಂದು ಹೊರಗೆ ಕಾಯುತ್ತಿದ್ದವಳ ಮೈ ನಡುಗಿತು. ಈಗ ಪರಿಸ್ಥಿತಿ ಸರಿಯಿಲ್ಲ ಎಂದು ಅವಳು ತನ್ನ ಕ್ಯಾಬಿನ್ಗೆ ಹೊರಟು ಹೋದಳು. ಅಣ್ಣ, ಈಗ ಯಾಕೆ ಇಷ್ಟು ಕೋಪ? ನಾನು ತಪ್ಪಾಗಿ ಏನೂ ಹೇಳಲಿಲ್ಲ. ಕಾರ್ತಿಕ್ ನಿಮಗೆ PA ಆಗಿರಲಿ, ನನಗೆ ನಕ್ಷತ್ರ PA ಆಗಿರಲಿ ಎಂದಾಗ, ನೀನು ಹೊಸಬ, ಅವಳು ಹೊಸಬಳು. ಇಬ್ಬರು ಒಟ್ಟಿಗೆ ಸೇರಿ ವರ್ಕ್ ಮಾಡಿದರೆ ಉದ್ಧಾರ ಆದ ಹಾಗೆ. ಇನ್ನು ಕಾರ್ತಿಕ್ ನಿನಗೆ PA ಅಲ್ಲ, ಸದ್ಯಕ್ಕೆ ನಿನಗೆ ಕೆಲಸ ಕಲಿಸಿಕೊಡುವ ಗುರು. ಅದನ್ನು ಮನಸ್ಸಿನಲ್ಲಿಟ್ಟುಕೋ. ಎಲ್ಲ ಡೀಟೇಲ್ಸ್ ಹೇಳ್ತಾನೆ, ಸರಿಯಾಗಿ ಪ್ರಿಪೇರ್ ಮಾಡ್ಕೊ ಹೋಗು ಎಂದನು. ಅಣ್ಣ ಪ್ಲೀಸ್, ಅಣ್ಣ ನೀವು ಯಾವಾಗಲೂ ಮ್ಯೂಸಿಕ್ನ ಬೈಯುತ್ತಲೇ ಇರ್ತೀರ, ಪಾಪ ಚಿನ್ನದಂಥ ಹುಡುಗಿ ಎಂದಾಗ, ನಾನು ತುಂಬ ತಾಳ್ಮೆಯಿಂದ ಮಾತನಾಡ್ತಾ ಇದ್ದೀನಿ, ಪೆಟ್ಟು ತಿನ್ನಬೇಡ, ಆಮೇಲೆ ಚೆನ್ನಾಗಿರಲ್ಲ ಎಂದು ಹಲ್ಲು ಕಡಿಯುತ್ತಾ ಅಥರ್ವ ಹೇಳಿದ. ಓಕೆ ಬ್ರೋ, ನಾನು ಹೋಗಿ ಆಮೇಲೆ ಬರ್ತೀನಿ ಅಂದವನು. ಅಣ್ಣ ಎಂದು ಮತ್ತೆ ತಡಬಡಾಯಿಸಲು, ನೀನು ಇನ್ನೂ ಹೋಗಿಲ್ವಾ ಎಂದ ಅಥರ್ವ. ಇದೋ ಹೋಗ್ತಾ ಇದ್ದೀನಿ ಎಂದು ಹೊರಗೆ ಹೊರಟು ಹೋದ ವಿಕ್ರಮ್. ಈಗ ನಕ್ಷತ್ರಗೆ ಕಾಲ್ ಮಾಡಿ ಬರಲು ಹೇಳಿದ. ಗಾಬರಿಯಲ್ಲಿ ಅವಳು ಆಗ ತಂದಿದ್ದ ಫೈಲನ್ನು ಮರೆತು ಅವನ ಕ್ಯಾಬಿನ್ಗೆ ಬಂದಳು. 2 ಫೈಲ್ಗಳನ್ನು ತೆಗೆದು ಅವಳ ಕೈಗೆ ಕೊಟ್ಟು, ಈ ಡೀಟೇಲ್ಸ್ ಎಲ್ಲ JRK ಕಂಪನಿಗೆ ಮೇಲ್ ಮಾಡು ಎಂದು ಕೊಟ್ಟವನು ದೇವಸ್ಥಾನದಿಂದ ತಂದಿದ್ದ ಮಲ್ಲಿಗೆ ಹೂವಿನ ಕವರನ್ನು ಅವಳ ಮುಂದೆ ಚಾಚಿದನು. ಅವಳು ಅರ್ಥವಾಗದೆ ನೋಡಲು, ದೇವಸ್ಥಾನದಲ್ಲಿ ಪೂಜಾರಿ ಕೊಟ್ಟಿದ್ದು, ಇಟ್ಕೋ ಎಂದು ತನ್ನ ಜೇಬಿನಲ್ಲಿದ್ದ ಕುಂಕುಮದ ಕವರನ್ನು ಕೊಟ್ಟನು. ಅವಳು ಈಸ್ಕೊಂಡು ತನ್ನ ಕ್ಯಾಬಿನ್ಗೆ ಹೋದಳು. ಇದಕ್ಕೂ ಮೊದಲು ಅವನು ತನ್ನ ತಮ್ಮನ ಬಳಿ ಅವಳ ಸ್ಟೇಟಸ್ ಬಗ್ಗೆ ಮಾತನಾಡಿದ್ದು ನೋವುಂಟು ಮಾಡಿದರೂ, ಅವನು ಹಕ್ಕಿನಿಂದ ಕೊಟ್ಟ ಹೂವು ಮತ್ತು
ಕುಂಕುಮದಲ್ಲಿ ಎಲ್ಲವನ್ನೂ ಮರೆತು ಹೋದಳು ನಕ್ಷತ್ರ. ಅರ್ಧ ಮೊಳ ಇತ್ತು. ಸೇಫ್ಟಿ ಪಿನ್ ತೆಗೆದುಕೊಂಡು ಅದರಲ್ಲಿ ಪೋಣಿಸಿ ತಲೆಯಲ್ಲಿ ಇಟ್ಟುಕೊಂಡಳು. ಕುಂಕುಮ ತೆಗೆದು ಹಣೆಗೆ ಇಟ್ಟುಕೊಂಡಳು ನಕ್ಷತ್ರ. ಅಲ್ಲಿ ಅಥರ್ವನಿಗೋ ಕಾಂಟ್ರಾಕ್ಟ್ ಲವರ್ ಬಗ್ಗೆ ವಿಕ್ರಮ್ ಹೇಳಿದಾಗಿನಿಂದ ಅವನಿಗೆ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ಈಗ ಕಾರ್ತಿಕ್ಗೆ ಕಾಲ್ ಮಾಡಿದ. ಅರ್ಜೆಂಟಾಗಿ ಒಳಗೆ ಬಂದ ಕಾರ್ತಿಕ್. ಹೇಳಿ ಬಾಸ್ ಎಂದಾಗ, ಕಾರ್ತಿಕ್, ಇನ್ನು 2 ದಿನದಲ್ಲಿ ಒಂದು ಇಂಟರ್ವ್ಯೂ ಅರೇಂಜ್ ಮಾಡು. ಪರ್ಸ್ನಲ್ ಆಗಿರಲಿ, ಹೊರಗೆ ಯಾರಿಗೂ ಈ ವಿಷಯ ಲೀಕ್ ಔಟ್ ಆಗಬಾರದು ಎಂದಾಗ ಅವನಿಗೆ ಯಾವ ಇಂಟರ್ವ್ಯೂ ಎಂದು ಅರ್ಥವಾಗಲಿಲ್ಲ. ಯಾವ ಇಂಟರ್ವ್ಯೂ ಬಾಸ್ ಎಂದು ಕೇಳಿದ. ನನಗೆ ಲವ್ವರ್ ಆಗಿ ನಟಿಸಲು ಒಬ್ಬ ಹುಡುಗಿ ಬೇಕು ಎಂದು ಹೇಳಿದ ತಕ್ಷಣವೇ ಕಾರ್ತಿಕ್ಗೆ ತಲೆ ತಿರುಗಿದಂತಾಗಿ ವೇಗವಾಗಿ ತನ್ನ ತಲೆಯನ್ನು ತಟ್ಟಿಕೊಂಡ. ಹುಡುಗಿನಾ ಎಂದು ಅವನು ಗೊಂದಲದಿಂದ ಕೇಳಲು, ಹೌದು, ಆ ಯಾಶಿಕಾ ಬೆಳಿಗ್ಗೆ ಏನೋ ಪ್ಲ್ಯಾನ್ ಮಾಡಿ ಅಮ್ಮನ ಮನಸ್ಸನ್ನು ಕೆಡಿಸಿದ್ದಾಳೆ. ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿಬಿಟ್ಟೆ ಎಂದು ಮನೆಯಲ್ಲಿ ನಡೆದದ್ದು, ವಿಕ್ರಮ್ ಹೇಳಿತು ಮುಂತಾದ ಹಲವು ವಿವರಗಳನ್ನು ಹೇಳಿದವನು, ಅದಕ್ಕಾಗಿಯೇ ಅಗ್ರಿಮೆಂಟ್ ಲವರ್ ಬೇಕು ಎಂದಾಗ, ಬಾಸ್, ನೀವು ಲವ್ ಮಾಡದೇನೆ ಯಾಕೆ ಲವ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳಿದ್ರಿ, ಈಗ ಎಷ್ಟು ಸಮಸ್ಯೆ ಎಂದಾಗ, ಆ ಜಾಗದಲ್ಲಿ ತಪ್ಪಿಸಿಕೊಳ್ಳಲು ಬೇರೆ ದಾರಿ ಇಲ್ಲದೆ ಹೇಳಿಬಿಟ್ಟೆ. ಏಕಾಏಕಿ ಈ ರೀತಿ ಬ್ಲಾಕ್ ಮಾಡ್ತಾರೆ ಅಂತ ನಿರೀಕ್ಷಿಸಿರಲಿಲ್ಲ. ನೀನು ಪರ್ಸ್ನಲ್ ಆಗಿ ಅರೇಂಜ್ ಮಾಡು, ನನಗೆ ಒಳ್ಳೆಯ ಹುಡುಗಿ ಬೇಕು, ಜಸ್ಟ್ ಆ್ಯಕ್ಟಿಂಗ್ ಮಾತ್ರ ಎಂದವನು, ಆಮೇಲೆ ನಾನು ಹೇಳೋ ಕಂಡೀಷನ್ಸ್ ಎಲ್ಲ ಸೇರಿಸಿ ಒಂದು ಡಾಕ್ಯುಮೆಂಟ್ ರೆಡಿ ಮಾಡು ಎಂದು ಇನ್ನೂ ಕೆಲವು ಕಂಡೀಷನ್ಗಳನ್ನು ಹೇಳಿದ. ಸರಿ ಬಾಸ್ ಎಂದು ಬರೆದುಕೊಂಡನು. ಆಗ ಒಂದು ಫೈಲ್ ಸೈನ್ ಮಾಡಿಸಿಕೊಳ್ಳಲು ಒಳಗೆ ಬಂದ ನಕ್ಷತ್ರ ಅವನು ಮಾತನಾಡುವುದನ್ನು ಕೇಳಿಸಿಕೊಂಡಳು. ಅವನು ಎಂಥವನು ಎಂದು ಅವಳಿಗೆ ಊಹಿಸಲು ಸಾಧ್ಯವಾಗಲಿಲ್ಲ. ಆಘಾತದಿಂದ ಅವಳು ನಿಂತುಕೊಳ್ಳಲು ಈಗಷ್ಟೇ ಅವಳನ್ನು ನೋಡಿದ ಅಥರ್ವನಿಗೆ ಕೋಪವಷ್ಟೇ. ಏ ಈಡಿಯಟ್, ಒಳಗೆ ಬರುವಾಗ ಪರ್ಮಿಷನ್ ಕೇಳಿ ಬರಬೇಕು ಅಂತ ಗೊತ್ತಿಲ್ವಾ? ಇಲ್ಲಿ ಮಾತನಾಡ್ತಾ ಇದ್ದೀವಿ ಅಲ್ವಾ ಎಂದು ಗರ್ಜಿಸಲು, ಸಾರಿ ಸರ್, ನೀವು ಮಾತನಾಡ್ತಾ ಇದ್ದದ್ದು ನನಗೆ ಗೊತ್ತಿರಲಿಲ್ಲ, ಗಮನಿಸದೆ ಒಳಗೆ ಬಂದುಬಿಟ್ಟೆ. ಈ ಫೈಲ್ ತಕ್ಷಣ ಕಳುಹಿಸಬೇಕು, ಅರ್ಜೆಂಟಾಗಿ, ಇದಕ್ಕೆ ಸೈನ್ ಬೇಕು, ಅದಕ್ಕೆ ಬಂದೆ. ನೀವು ಸೈನ್ ಮಾಡಿಕೊಟ್ಟರೆ ನಾನು ಕಳುಹಿಸಿಬಿಡ್ತೀನಿ ಎಂದು ಗಾಬರಿಯಿಂದ ಅವನ ಕೈಯಲ್ಲಿ ಕೊಟ್ಟಳು. ವಾಸ್ತವವಾಗಿ ಅವನು ಕಾರ್ತಿಕ್ ಬಳಿ ಹೇಳಿದ ಕಂಡೀಷನ್ ಕೇಳಿಯೇ ಆಘಾತದಿಂದ ಮರಗಟ್ಟಿ ನಿಂತಿದ್ದಳು ನಕ್ಷತ್ರ. ಅವನ ಕಂಡೀಷನ್ ಕೇಳಿದ್ದಕ್ಕೆ ಅವಳಿಗೆ ಉಸಿರು ಕಟ್ಟಿದಂತಾಗಿತ್ತು. ಅದರಲ್ಲಿ ಅವಳೇ ಸಹಿ ಹಾಕುವ ಪರಿಸ್ಥಿತಿ ಬಂದಾಗ ಅವಳ ಸ್ಥಿತಿ ಏನು? ವಿಧಿ ಯಾರನ್ನು ಬಿಟ್ಟಿದೆ ಅಲ್ವಾ? ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇನ್ನು ಮುಂದೆ ಮೆಂಬರ್ಸ್ಗಳಿಗೋಸ್ಕರ ಸಪ್ರೇಟ್ ವಿಡಿಯೋ ಕೂಡ ಬರ್ತಾ ಇದೆ. ಪ್ಲೀಸ್ ಮೆಂಬರ್ಶಿಪ್ ತಗೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.